ಒಮ್ಮೆ ಒಬ್ಬ ಯುವಕನು ಭಾರತದ ಮಹಾನ್ ತತ್ವಜ್ಞಾನಿಯನ್ನು ನಿಲ್ಲಿಸಿದನು. ಒಂದಷ್ಟು ಅಪಾಯಕರವಾದ ಪ್ರಶ್ನೆಯನ್ನು ಕೇಳಿದನು. ಅದಕ್ಕೆ ತಪ್ಪಾಗಿ ಉತ್ತರಿಸಿದರೆ ಜೀವನದ ಎಲ್ಲಾ ಅರ್ಥವನ್ನೇ ನಾಶ ಮಾಡಬಲ್ಲ ಪ್ರಶ್ನೆ. ಅವನು ಕೇಳಿದನು, ಎಲ್ಲವೂ ಮಿಥ್ಯೆಯೇ ಆಗಿದ್ದರೆ ಹಸಿವು ಕೂಡ ಮಿಥ್ಯೆಯೇ, ದುಃಖವೂ ಮಿಥ್ಯೆಯೇ, ಈ ಜಗತ್ತೇ ನಿಜವಲ್ಲವೇ? ಈ ಪ್ರಶ್ನೆ ಕೇಳಿದವನು ಅಜ್ಞಾನಿಯಲ್ಲ, ಅವನು ಅತೀವ ತೊಳಲಾಟದಲ್ಲಿದ್ದವನು. ಮತ್ತು ಉತ್ತರಿಸುತ್ತಿದ್ದವರು ಆದಿಶಂಕರಾಚಾರ್ಯ, ಅದ್ವೈತ ವೇದಾಂತವನ್ನು ಬೋಧಿಸಿದ ತತ್ವಜ್ಞಾನಿ. ಬ್ರಹ್ಮನೊಬ್ಬನೇ ಸತ್ಯ, ಜಗತ್ತು ಮಾಯೆ ಎಂಬ ಆಲೋಚನೆ. ಮುಂದೆ ನಡೆದದ್ದು ಮಿಥ್ಯೆ ಎಂಬ ಅರ್ಥವನ್ನೇ ಹೊಸದಾಗಿ ಅರ್ಥೈಸುವಂತೆ ಮಾಡಿತು. ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಬದುಕಿದರು. ಅವರು ಪಾದರಕ್ಷೆಗಳಿಲ್ಲದೆ ಭಾರತದೆಲ್ಲೆಡೆ ಸಂಚರಿಸಿ ಪಂಡಿತರೊಂದಿಗೆ, ಸನ್ಯಾಸಿಗಳೊಂದಿಗೆ, ರಾಜರೊಂದಿಗೆ ತತ್ವಚರ್ಚೆ ನಡೆಸಿದರು. ಅವರ ಉಪದೇಶ ಕ್ರಾಂತಿಕಾರಿಯಾಗಿತ್ತು. ನೀನು ದೇಹವಲ್ಲ, ನೀನು ಮನಸ್ಸಲ್ಲ, ನೀನು ಶುದ್ಧ ಚೈತನ್ಯ. ಕೆಲವರಿಗೆ ಇದು ಮುಕ್ತಿ ನೀಡಿದಂತೆ ತೋಚಿತು. ಇನ್ನು ಕೆಲವರಿಗೆ ಇದು ಭಯಾನಕವಾಗಿ ಅನಿಸಿತು, ಏಕೆಂದರೆ ತಪ್ಪಾಗಿ ಅರ್ಥ ಮಾಡಿಕೊಂಡರೆ ನಿರ್ಲಕ್ಷ್ಯ, ಕ್ರೂರತೆ, ಕರ್ತವ್ಯದಿಂದ ಓಟಕ್ಕೆ ಕಾರಣವಾಗಬಹುದಿತ್ತು. ಅದೇ ಈ ಹುಡುಕುವನ ಸಂಕಟವಾಗಿತ್ತು. ಅವನು ನಮಸ್ಕರಿಸಿ ಕೇಳಿದನು, ಆಚಾರ್ಯರೇ, ಜಗತ್ತು ಮಿಥ್ಯೆಗೆಂದು ನೀವು ಹೇಳುತ್ತೀರಿ. ಹಾಗಾದರೆ ಯಾರಿಗೂ ಸಹಾಯ ಮಾಡುಬೇಕೆ? ಹಸಿದವರಿಗೆ ಆಹಾರ ನೀಡಬೇಕೆ? ನೋವು ನಿಜವಲ್ಲದಿದ್ದರೆ ಅದನ್ನು ಪರಿಗಣಿಸುಬೇಕೆ? ಇದು ಅಹಂಕಾರ ಅಲ್ಲ, ಗೊಂದಲ. ಎಲ್ಲವೂ ಮಿಥ್ಯೆಯಾದರೆ ಬದುಕುವುದಕ್ಕೆ ಅರ್ಥವೇನು? ಇಡೀ ತತ್ವಶಾಸ್ತ್ರವೇ ಶಂಕರಾಚಾರ್ಯರ ಉತ್ತರದ ಮೇಲೆ ನಿಂತಿತ್ತು. ಶಂಕರಾಚಾರ್ಯರು ತಕ್ಷಣ ಉತ್ತರಿಸಲಿಲ್ಲ. ಬದಲಾಗಿ ಅವರು ಪ್ರಶ್ನಿಸಿದರು, ನೀನು ರಾತ್ರಿ ಕನಸು ಕಂಡಾಗ ಅದು ನಡೆಯುವಷ್ಟರವರೆಗೆ ನಿಜವಾಗಿಯೇ ಅನಿಸೋದಿಲ್ಲವೇ? ಹುಡುಕುವವನು ಉತ್ತರಿಸಿದನು, ಹೌದು, ಅದು ನಿಜವಾಗಿಯೇ ಅನಿಸುತ್ತದೆ. ಶಂಕರಾಚಾರ್ಯರು ತಲೆಯಾಡಿಸಿದರು, ನೀನು ಎಚ್ಚರವಾದಾಗ ಆ ಕನಸು ಅಳಿದು ಹೋಗುವುದಿಲ್ಲವೇ? ಹೌದು, ಆದರೆ ಕನಸಿನಲ್ಲಿದ್ದಾಗ ನೋವು ನೋವಾಗುತ್ತಿತ್ತಲ್ಲವೇ? ಹೌದು. ಆಗ ಶಂಕರಾಚಾರ್ಯರು ಸೂಕ್ಷ್ಮವಾದ ಆದರೆ ಆಳವಾದ ಮಾತು ಹೇಳಿದರು. ಮಿಥ್ಯೆ ಎಂದರೆ ಅಸ್ತಿತ್ವವೇ ಇಲ್ಲ ಎಂದಲ್ಲ, ಅದು ತಾತ್ಕಾಲಿಕ ಅಸ್ತಿತ್ವ. ಜಗತ್ತು ಸಾಪೇಕ್ಷವಾಗಿ ಸತ್ಯ, ಪರಮಾರ್ಥವಾಗಿ ಅಲ್ಲ. ನೀನು ಕನಸಿನಲ್ಲಿರುವಷ್ಟರವರೆಗೆ ಆ ಕನಸಿನೊಳಗೆ ಜವಾಬ್ದಾರಿಯಿಂದ ನಡೆದುಕೊಳ್ಳಲೇಬೇಕು. ಅವರು ಮುಂದುವರಿಸಿದರು, ಜಾಗೃತನಾದವನಿಗೆ ಜಗತ್ತು ಕನಸಿನಂತೆ, ಆದರೆ ಕನಸಿನಲ್ಲಿರುವವನಿಗೆ ಅದು ಸಂಪೂರ್ಣ ನಿಜ. ಆದ್ದರಿಂದ ಅದ್ವೈತವು ಕರುಣೆಯನ್ನು ನಿರಾಕರಿಸುವುದಿಲ್ಲ, ಅದು ಕರುಣೆಯನ್ನು ಬೇಡಿಕೊಳ್ಳುತ್ತದೆ. ನೀನು ಇತರರಿಗೆ ಸಹಾಯ ಮಾಡುವುದು ಜಗತ್ತು ನಿಜವಾಗಿರುವುದರಿಂದಲ್ಲ, ಅವರು ಅದನ್ನು ನಿಜವೆಂದು ಅನುಭವಿಸುತ್ತಿರುವುದರಿಂದ. ತತ್ವಶಾಸ್ತ್ರವನ್ನು ಬಳಸಿ ದುಃಖವನ್ನು ನಿರ್ಲಕ್ಷಿಸುವುದು ಜ್ಞಾನವಲ್ಲ, ಅದು ಪ್ರಬುದ್ಧತೆಯಂತೆ ಕಾಣುವ ಅಹಂಕಾರ. ಶಂಕರಾಚಾರ್ಯರು ಎಚ್ಚರಿಕೆ ನೀಡಿದರು, ಅಜ್ಞಾನವನ್ನು ಕರಗಿಸಲು ಜ್ಞಾನವನ್ನು ಬಳಸು, ಕರ್ತವ್ಯದಿಂದ ತಪ್ಪಿಸಿಕೊಳ್ಳಲು ಅಲ್ಲ. ಮಿಥ್ಯೆ ಎನ್ನುವುದು ಜೀವನದಿಂದ ಹಿಂದೆ ಸರಿಯುವ ಕಾರಣವಲ್ಲ, ಅದು ಆಸಕ್ತಿಯಿಲ್ಲದೆ ಕಾರ್ಯನಿರ್ವಹಿಸುವ ಕಾರಣ. ನೀನು ಸೇವೆ ಮಾಡುತ್ತಿ, ಸಹಾಯ ಮಾಡುತ್ತಿ, ಪೂರ್ಣವಾಗಿ ಬದುಕುತ್ತಿ, ಆದರೆ ಫಲಿತಾಂಶಗಳಿಗೆ ಬಂಧಿಯಾಗುವುದಿಲ್ಲ. ಅದೇ ಮಿಥ್ಯೆಯನ್ನು ಅರ್ಥಮಾಡಿಕೊಂಡವನಿಗೂ ಅದನ್ನು ಅಡಗಿಕೊಳ್ಳಲು ಬಳಸುವವನಿಗೂ ಇರುವ ವ್ಯತ್ಯಾಸ. ಅದೇ ಒಂದು ಉತ್ತರವೇ ಅದ್ವೈತವನ್ನು ಉಳಿಸಿತು, ಪಲಾಯನವಲ್ಲ, ಅತ್ಯಂತ ತೀಕ್ಷ್ಣವಾದ ಜವಾಬ್ದಾರಿಯಾಗಿ. ಇದು ನಿಮ್ಮ ವಾಸ್ತವದ ದೃಷ್ಟಿಕೋನವನ್ನು ಬದಲಾಯಿಸಿದ್ದರೆ ಅದೊಂದಿಗೆ ಕುಳಿತುಕೊಳ್ಳಿ.